ಮಾಡ್ಲಿ? ಸಿದ್ದು ಬೇರೆ ಹಾಸ್ಪಿಟಲ್ ನೀವೇ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟಿದ್ದಾನೆ. ಇವಾಗ ಆಗಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾನೇನೋ. ನಾನು ಹೋದ್ರೆ ಮತ್ತೆ ಅವರಿಬ್ರು ಜೊತೆಯಾಗಿ ಹೋಗೋದು ಹೆಂಗೆ? ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಇದೇ ಕಬೋರ್ಡಲ್ಲಿ ಇಟ್ಟಿದ್ದೆ. ಏನ್ ಹುಡುಕ್ತಾ ಇದ್ದಾಳೆ ಇವಳು? ಇಷ್ಟು ಬೇಗ ರೆಡಿ ಆಗಿದ್ದಾಳೆ? ಇನ್ನೂ ಟೈಮ್ ಇತ್ತಲ್ಲ ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ. ಹೌದು, ಅದಕ್ಕೆ ರೆಡಿ ಆದ್ರೂ ಇಲ್ವೋ ಫಸ್ಟ್ ಹೋಗಿ ಕೇಳ್ಕೊಂಬರ್ಬೇಕು. ಅದಕ್ಕೆ ಅದಕ್ಕೆ ಹಾ ಸಿದ್ದು, ಬಂದೆ ಒಂದ್ ನಿಮಿಷ. ಅದಕ್ಕೆ ಇನ್ನ ರೆಡಿ ಆಗಿಲ್ವಾ ನೀವು? ಅದು ನಿಸರ್ಗ ರೆಡಿ ಆಗಿದ್ದಾಳೆ, ನೀವು ಸ್ವಲ್ಪ ಬೇಗ ರೆಡಿ ಆದ್ರೆ ಅವನ ಜೊತೆ ಹೋಗ್ಬೋದಲ್ವಾ? ಸಿದ್ಧಾರ್ಥ, ದಯವಿಟ್ಟು ಕ್ಷಮಿಸಪ್ಪ. ನನಗೊಂಚೂರು ಎಮರ್ಜೆನ್ಸಿ ಕೆಲಸ ಇದೆ. ನಾನು ನಮ್ಮ ಹಾಸ್ಟೆಲ್ ಹತ್ರ ಹೋಗಿ ಬರ್ಬೇಕು. ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ಅಲ್ಲೇ ಮರ್ತೋಗಿದ್ದೆ. ಏನ್ ಅನ್ಕೊಂಬೇಡ ಸಿದ್ದು, ನೀನು ಹೋಗ್ಬಿಡು ಅಲ್ವಾ? ನೀನಾದ್ರೇನೆ ಚೆನ್ನಾಗಿರುತ್ತೆ ನಿಸರ್ಗನ ಜೊತೆ. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ನಿಮಗೆ ಮೊದಲೇ ಹೇಳಿದ್ದೆ ತಾನೆ ಈ ತರ ಇದೆ ಅಂತ. ಪರಿಸ್ಥಿತಿ ತಿಳ್ಕೊಂಡು ಸಹಾಯ ಮಾಡಲ್ವಾ ನಮ್ಗೆ? ನಿಮ್ ಕೆಲ್ಸ ಬೇಕಾದ್ರೆ ನಾಳೆನೂ ಮಾಡ್ಕೋಬೋದಲ್ವಾ? ಪ್ಲೀಸ್ ಅದಕ್ಕೆ ಇಲ್ಲ ಅನ್ಬೇಡಿ. ಪಾಪ ನಿಸರ್ಗ ಒಬ್ಳೆ ಹೋಗೋದಕ್ ಆಗಲ್ಲ ಅದಕ್ಕೆ. ಅವಳ ಪರಿಸ್ಥಿತಿ ನಿಮ್ಗೂ ಗೊತ್ತಲ್ವಾ? ಅರ್ಥ ಆಗುತ್ತೆ ಸಿದ್ದು, ಆದ್ರೆ ಏನ್ ಮಾಡ್ಲಿ ಹೇಳು? ಅಲ್ಲ, ನಿಸರ್ಗನ ಒಬ್ಳೆ ಹೋಗು ಅಂತ ಹೇಳ್ತಾ ಇದೀನಿ, ನೀನು ಹೋಗು. ನಾನ್ ಹೋಗೋಗಿದ್ರೆ ನಿಮ್ಮನ್ನೇನು ಕೇಳ್ತಿದ್ದೆ? ನಾನ್ ಹೋಗಿದ್ರೆ ಅವಳು ಒಪ್ಕೊಳಲ್ಲ ಅದ್ಗೆ. ಸುಮ್ನೆ ಅವಳು ಟೆನ್ಷನ್ ಆಗ್ತಾಳೆ, ಹಂಗಾಗಿ ಸುಮ್ನಿರೋದಷ್ಟೇ. ನೀವ್ ಹೋದ್ರೆ ಚೆನ್ನಾಗಿರುತ್ತೆ ಅದ್ಗೆ, ಪ್ಲೀಸ್. ಅಯ್ಯೋ, ಇಷ್ಟೊಂದೆಲ್ಲ ಬೇಡ್ಕೊಂಬೇಡ ಸಿದ್ಧಾರ್ಥ್, ದಯವಿಟ್ಟು ಅರ್ಥ ಮಾಡ್ಕೊ. ಅಲ್ಲ, ಇವತ್ತಲ್ಲ ನಾಳೆ ನೀವು ಚೆನ್ನಾಗಿರ್ಬೇಕಾಗಿರೋರು. ಏನ್ ಪರವಾಗಿಲ್ಲ, ಹೋಗು. ಅವಳು ಏನ್ ಅನ್ಕೊಳೋದಿಲ್ಲ ನಿಸರ್ಗ. ಆತರ ಅಷ್ಟು ಕೆಟ್ಟವಳು ಅಲ್ಲ. ಮತ್ತೆ ನೀನೇ ಸುಮ್ನೆ ಅವಾಯ್ಡ್ ಆಗ್ತಾ ಇದೀಯ ಅನ್ಸ್ತಾ ಐತೆ ನನ್ಗೆ. ನೀನ್ ಅವಾಯ್ಡ್ ಆಗ್ಬಿಟ್ರೆ ಅವಳು ಇನ್ನೂ ಅವಾಯ್ಡ್ ಜಾಸ್ತಿ ಮಾಡ್ತಾಳೆ ಸಿದ್ದು. ಸರಿ ಅದ್ಗೆ, ಆಯ್ತು. ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ, ನಾನೇನೋ ಮಾಡ್ತೀನಿ. ಏನ್ ಮಾಡ್ಲಿ? ಒಬ್ಬಳನ್ನೇ ಹೆಂಗ್ ಕಳಿಸ್ಲಿ? ಸುಮ್ನೆ ಮಾತಾಡಿದ್ರೆ ಟೆನ್ಷನ್ ಮಾಡ್ಕೋತಾಳೆ. ಓಕೆ, ನಾನೇನಾದ್ರೂ ಮಾಡ್ಬೇಕು. ಎಲ್ಲ ಸರಿಯಾಗೇ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೇನಾದ್ರೂ ತಗೊಳೋದಿದ್ಯಾ? ಏನೂ ಇಲ್ಲ, ಇಷ್ಟೇ. ನಿಸರ್ಗ, ರೆಡಿ ಆಗ್ಬಿಟ್ಟಿದ್ಯಾ ಇಷ್ಟು ಬೇಗ? ಹೌದು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹೋಗ್ತಾ ಇದ್ದೀನಿ. ನೋಡು, ನೀನ್ ಒಬ್ಳೆ ಹೋಗೋದೇನ್ ಬೇಡ, ನಿನ್ ಜೊತೆ ನಾನು ಬರ್ತೀನಿ. ಓಹೋ, ತುಂಬಾ ಕನ್ಸರ್ನಾ ನನ್ ಮೇಲೆ? ಅಲ್ಲ, ಈ ಕನ್ಸರ್ನು ಮೊನ್ನೆ ಹಾಕಿರ್ಲಿಲ್ಲ, ಇವಾಗೇನು ನಾನು ಬರ್ತೀನಿ ನಾನು ನೋಡ್ಕೊತೀನಿ ಅಂತಿದ್ದೀರಾ? ನೋಡು, ಪದೇ ಪದೇ ಹೇಳುದನ್ನೇ ಹೇಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನೀನ್ ನನ್ನ ಜೊತೆ ಬರ್ತಾ ಇದೀಯ ಅಷ್ಟೇ. ನಾನು ನೀನು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಈ ತರ ಜಬರ್ದಸ್ತಿ ಮಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಫಸ್ಟ್ ದಾರಿ ಬಿಡಿ, ನಾನು ಹೋಗ್ಬೇಕು. ಒಳ್ಳೆ ಮಾತಲ್ಲಿ ಕೇಳಲ್ಲ ನೀನು. ನನ್ನ ಲೈಫಲ್ಲಿ ನಿನ್ನ ಹತ್ರ ಕೇಳಿದ ಸಾರಿ ಯಾರ ಹತ್ರನೂ ಕೇಳಿರ್ಲಿಲ್ಲ. ನಿನ್ನ ಹತ್ರ ಸಾರಿ ಕೇಳಿದೆ ಅಂತ ಅಷ್ಟು ಸಲಿಗೆ ತಗೋತಾ ಇದೀಯ ನೀನು? ಯಾರು ಮಾಡದೇ ಇರೋ ತಪ್ಪು ನಾನೇನು ಮಾಡಿಲ್ಲ, ಅರ್ಥ ಮಾಡ್ಕೊ. ಬೈ ಮಿಸ್ಟೇಕ್ ಆಗಿ ಆತರ ಆಗಿದೆ, ಅದ್ ನಿನ್ಗೂ ಗೊತ್ತು. ಅದನ್ನೇ ಸಾಧನೆ ಮಾಡ್ಬೇಕು ಅಂತ ನೋಡ್ತಿದ್ಯಾ ನೀನು? ಬೈ ಮಿಸ್ಟೇಕ್ ಅಲ್ಲ, ಬೇಕಂತಾನೆ ಮಾಡಿದ್ದು. ಒಂದು ಕ್ಷಣ ಯೋಚನೆ ಮಾಡದೇ ಇರೋಷ್ಟು ದಡ್ರಲ್ಲ ನೀವು. ದೊಡ್ಡ ಪ್ರೊಫೆಸರ್ ಅಲ್ವಾ, ಅಷ್ಟು ಮಾತ್ರ ಅರ್ಥ ಆಗಲ್ವಾ ನಿಮ್ಗೆ? ಅಂದ್ರೆ ನಿಮಗ್ ನಾನ್ ಬೇಕಾಗಿಲ್ಲ. ಸೊ ಯಾವ್ದೋ ಒಂದು ಕಾರಣ ಇತ್ತು, ಅದನ್ನ ಹುಡ್ಕೊಂಡಿದ್ರೆ ಅಷ್ಟೇ. ನಿಸರ್ಗ, ಮುಚ್ಚು ಬಾಯಿ. ಸುಮ್ಮನೆ ಇದೀನಿ ಅಂತ ಎಷ್ಟು ಮಾತಾಡ್ತೀಯ ನೀನು? ಜಾಸ್ತಿ ಆಯ್ತು ನಿಂದು. ಹೇಳ್ದಷ್ಟು ಕೇಳು. ರೆಡಿ ಆಗಿದ್ಯಾ ತಾನೆ? ಸುಮ್ಮನೆ ಸೈಲೆಂಟ್ ಆಗಿ ಸೋಫಾದಲ್ಲಿ ಕುತ್ಕೋ. ಹೋಗಿ ರೆಡಿ ಆಗಿ ಬರ್ತೀನಿ, 5 ನಿಮಿಷಕ್ಕೆ ರೆಡಿ ಆಗ್ತೀನಿ. ಸುಮ್ಮನೆ ಕೂತಿದ್ರೆ ಸರಿ. ಇಲ್ಲ ಅಂದ್ರೆ ಗೊತ್ತಲ್ವಾ, ನನ್ ಕೋಪ ಆಲ್ರೆಡಿ ನೋಡಿದ್ಯಾ ನೀನು. ನಾನೇನಾದ್ರೂ ನಿನ್ ತರನೇ ಆಟ ಮಾಡಕ್ ಶುರು ಮಾಡಿದೆ ಅಂದ್ರೆ ನೀನ್ ತಡ್ಕೊಳೋದಿಲ್ಲ. ನೋಡು, ಹೇಳ್ತಾ ಇದೀನಿ. ಪಾಪ ಪಾಪ ಅಂತ ಸುಮ್ಮನೆ ಇದ್ದಷ್ಟು ಜಾಸ್ತಿ ಮಾಡ್ತಾ ಇದೀಯಾ. ಹೋಗು, ಕುತ್ಕೋಗು. ಬರ್ತೀನಿ, 5 ನಿಮಿಷಕ್ಕೆ ಬರ್ತೀನಿ. ಸುಮ್ಮನೆ ಕೂತಿದ್ರೆ ಸರಿ, ಎಲ್ಲೂ ಕದಲ್ದಂಗೆ. ನೀವೇನಾದ್ರೂ ಮಾಡಿ, ಈ ಸಲ ಮಾತ್ರ ನಾನು ಸೋಲಲ್ಲ. ನಾನೇ ನಿಮ್ ಮೇಲ್ ಬಿದ್ದು ಪ್ರೀತಿ ಮಾಡಿದ್ದಕ್ಕೆ ನಂಗೆ ಈ ಬಹುಮಾನ ಕೊಡ್ತೀರಾ? ಆಗ್ಲಿ. ಆದ್ರೂ ನನ್ನ ಮನ್ಸು ಒಡೆದೋಗಿದೆ. ಇನ್ನು ನನಗೆ ಸಹಿಸ್ಕೊಳೋದಕ್ಕಾಗೋದಿಲ್ಲ. ನೀವೇ ನನ್ನ ಮೇಲೆ ಅಪವಾದ ಹಾಕಿ ಈಗ ನೀವೇ ನನ್ನ ಮೇಲೆ ಕೋಪ ಮಾಡ್ಕೋತೀರಾ? ಓ, ಪರವಾಗಿಲ್ಲ. ನಮ್ ಡಾರ್ಲಿಂಗ್ ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ನಾನ್ ಅನ್ಕೊಂಡೆ ಇನ್ನೆಲ್ಲಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಅಂತ. ಓಕೆ, ಇಟ್ಸ್ ಓಕೆ ಸಿದ್ಧಾರ್ಥ್, ಯು ಗೆಟಿಂಗ್ ಸೂನ್. ನಿಸರ್ಗ, ಐ ಆಮ್ ರೆಡಿ. ನಡಿ ಹೋಗೋಣ. ಅಯ್ಯೋ ಕೋಪಿಷ್ಟ, ಇಷ್ಟು ಕೋಪ ಮಾಡ್ಕೊಂಡು ನನ್ನ ಎದುರಿಸಿ ಈಗ ಒಳ್ಳೆ ಸುರಸುಂದರ ತರ ರೆಡಿಯಾಗಿ ಹೋಗ್ತಾ ಇರೋದು ನೋಡು. ಛೇ, ನಿಮ್ ಮುಂದೆ ಸೋಲ್ಬಾರ್ದು ನಾನು. ಏನ್ ಡಾರ್ಲಿಂಗ್, ಏನೋ ಬೈಕೋತಾ ಇದ್ದೀರಾ? ಫೈಲ್ ತಗೊಳ್ಳಿ, ಹೋಗೋಣ. ಆಯ್ತಾಯ್ತು, ಜಾಸ್ತಿ ಗುರಾಯಿಸ್ಬೇಡ, ಆಮೇಲೆ ಗುರಾಯಿಸೋದಕ್ ಆಗೋದಿಲ್ಲ. ಓಕೆ, ಬಾ. ಯು ಮಾನ್ಸ್ಟರ್. ಹಾ, ನಿನ್ ಪಾಲಕ್ ಮಾನ್ಸ್ಟರ್ ನಾನು. ಬಾ ಬೇಗ. ಎಲ್ಲ ಕೇಳಿಸುತ್ತೆ ಇವ್ರಿಗೆ. ಮನ್ಸಲ್ಲಿ ಬೈಕೊಂಡ್ರೂ ಕೇಳಿಸ್ಬಿಡುತ್ತೆ. ಏನ್ ಮಾಡಿ, ಎಲ್ಲ ನನ್ ಕರ್ಮ. ನಿಸರ್ಗ, ಪ್ರೆಗ್ನೆಂಟ್ ಲೇಡೀಸು ಯಾವಾಗ್ಲೂ ಕೋಪ ಮಾಡ್ಕೋಬಾರ್ದಂತೆ ಕಣೆ. ಈ ತರ ಕೋಪ ಮಾಡ್ಕೊಂಡಿದ್ರೆ ನಿನ್ ಹುಟ್ಟೋ ಮಗು ಕೂಡ ತುಂಬಾ ಕೋಪ ಮಾಡ್ಕೊಳುತ್ತೆ. ಯಾಕೆ ಏನು ಮಾತಾಡ್ತಾ ಇಲ್ಲ? ಯಾಕೆ ನಿಸರ್ಗ? ಬೈಬೋದಲ್ವಾ ಅಟ್ಲೀಸ್ಟ್? ಬೈ, ಅದನ್ನಾದ್ರೂ ಕೇಳಿಸ್ಕೊತೀನಿ. ಏನ್ ಕರ್ಮನೋ ನಂದು. ಡಾರ್ಲಿಂಗ್, ನನ್ಗೊಂದು ಡೌಟ್ ಕಣೆ. ಏನ್ ಗೊತ್ತಾ, ಇಷ್ಟು ದಿವಸ ಆಯ್ತಲ್ವಾ, ಅಂದ್ರೆ ಹತ್ತತ್ರ ನಿನ್ಗೆ 2 ತಿಂಗಳು ಆಗಿರ್ಬೇಕಲ್ವಾ ಇವಾಗ. ಸೊ ನೀನ್ ಹೊಟ್ಟೆ ಯಾಕೆ ಮುಂದೆ ಬಂದಿಲ್ಲ? ಅಯ್ಯೋ ದೇವ್ರೆ, ಏನಿದು ಹಿಂಗ್ ಕೇಳ್ತಾರೆ? ಅಲ್ಲ, ಇವ್ರಿಗೆ ಗೊತ್ತಿಲ್ವಾ ಏನು? ನಿಸರ್ಗ, ಯಾಕೆ ಮಾತಾಡು. ನೋಡು, ನಿನ್ ಕೋಪನೆಲ್ಲ ಸೈಡ್ಗಿಡು. ನೀನ್ ಎಷ್ಟು ಬೈದ್ರು ಬೈಸ್ಕೊಂಡಿದ್ದೀನಿ. ಇನ್ನು ಮುಂದೆ ಬೈಸ್ಕೊಳೋದಕ್ಕೆ ನಾನ್ ರೆಡಿ ಇಲ್ಲ. ಓಕೆ, ತಿರುಗು ಈ ಕಡೆ.
ನೋಡಿ ನಿಮ್ ತಲೆ ಹರಟೆ ಮಾತೆಲ್ಲ ನನ್ನ ಹತ್ರ ಬೇಡ. ಯಾಕೆ ನಿಮ್ಗೆ ಗೊತ್ತಿಲ್ವಾ 2 ತಿಂಗಳಿಗೆ ಹೊಟ್ಟೆ ಬರುತ್ತೆ ಬರೋಲ್ಲ ಅನ್ನೋದು? ಅದನ್ನು ಕೇಳ್ತೀರಾ ನಾಚಿಕೆ ಇಲ್ದಂಗೆ? ಥು. ಏನ್ ಡಾರ್ಲಿಂಗ್ ಹಿಂಗ್ ಮಾತಾಡ್ತೀಯ? ನಾಚಿಕೆ ಪಟ್ಕೊಂಡಿದ್ರೆ ನಿಂಗೆ ಇವಾಗ 2 ತಿಂಗಳು ಆಗ್ತಿತ್ತಾ? ಥು 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 ಕರ್ಮ ಕರ್ಮ. ಏನಿದು ಈ ತರ ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀರಾ ನೀವು? ನೀವು ಒಂಚೂರು ಇದನ್ಸಲ್ವಾ? ಪ್ರೊಫೆಸರ್ ಆಗಿ ಪ್ರೊಫೆಸರ್ ಕಾಲೇಜಲ್ಲಿ ಮಾತ್ರ ಚಿನ್ನ, ಮನೇಲಿ ಅಲ್ವಲ್ಲ. ಏನಿದ್ರು ನಿನ್ ಗಂಡ ಅಷ್ಟೇ ನಾನು. ಓಕೆ, ಕಾಲೇಜಲ್ಲಿ ನೀನ್ ನನ್ನ ಮಾತು ಕೇಳು, ಮನೇಲಿ ನಾನ್ ನಿನ್ನ ಮಾತು ಕೇಳ್ತೀನಿ. ಓಕೆ, ಓಹೋ ಮಸ್ಕ ಹೊಡೆದು ನನ್ನನ್ನ ಲೈನಲ್ಲಿ ಇಡೋ ಪ್ರಯತ್ನ ಮಾಡಿ ಮಾಡಿ ನಿಮ್ ಪ್ರಯತ್ನ ಎಲ್ಲ ಫೇಲ್ ಮಾಡ್ತೀನಿ. ನನಗಾಗಿರೋ ನೋವು ಏನಂತ ನಿಮ್ಗೆ ಅರ್ಥ ಆಗ್ಲೇಬೇಕು. ಏನ್ ಚಿನ್ನ, ಏನೋ ಪ್ಲಾನ್ ಮಾಡ್ತಾ ಇದೀಯಾ? ನಿನ್ ಪ್ಲಾನ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಆರಾಮಾಗಿ ಹಾಸ್ಪಿಟಲ್ಗೆ ಹೋಗೋಣ, ಚೆಕಪ್ ಮಾಡ್ಸೋಣ, ನಮ್ ಬೇಬಿ ಹೇಗಿದೆ ಅಂತ ನೋಡೋಣ. ಅದೊಂಥರ ಎಕ್ಸೈಟ್ಮೆಂಟ್ ಅಲ್ವಾ? ಓಹೋ ಬೇಬಿ ಮೇಲೆ ತುಂಬಾ ಪ್ರೀತಿ ಇದ್ದಂಗಿದೆ. ಇಲ್ವಾ ಮತ್ತೆ? ಎಷ್ಟು ಖುಷಿ ಆಗುದು ಗೊತ್ತಾ? ಹೌದಾ? 1.5 ತಿಂಗಳಿಂದ ಈ ಬೇಬಿನೇ ಬೇಡ ತೆಗಿಸ್ಬಿಡು, ನಮ್ಮ ಅಣ್ಣಂಗ್ ಮಗು ಆಗೋವರೆಗೂ ನಾನ್ ಮಗು ಮಾಡ್ಕೊಳಲ್ಲ ಅಂತ ಹೇಳಿ ಅಬಾರ್ಷನ್ ಮಾಡೋದಕ್ಕೆಲ್ಲ ತಯಾರಿ ನಡೆಸಿದ್ರಿ. ಆವಾಗ ಖುಷಿಯಲ್ಲಿ ಹೋಗಿತ್ತು. ನಿಸರ್ಗ, ಹಳೆದನ್ನೆಲ್ಲ ಕೆತ್ಕಿ ಸುಮ್ಮನೆ ಹಿಂಸೆ ಮಾಡ್ಬೇಡ ನಿಸರ್ಗ. ಯಾಕೆ ಇಷ್ಟು ಟಾರ್ಚರ್ ಮಾಡ್ತೀಯ ನೀನು? ಅಲ್ಲ, ತಪ್ಪು ಮಾಡೋದೇ ಇಲ್ವಾ ಯಾರುನು? ಇಷ್ಟು ಟಾರ್ಚರ್ ಮಾಡ್ತಾರ? ಇಷ್ಟು ಸಣ್ಣ ಸಣ್ಣ ತಪ್ಪುಗಳಿಗೆಲ್ಲ ನೀನ್ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರೆ ಹೆಂಗ್ ಹೇಳು? ನೀನ್ ಅನ್ಕೊಂಡಿರ್ಬೋದು ನನ್ನ ಬಿಟ್ಟು ನೀನ್ ಒಬ್ಳೆ ಖುಷಿಯಾಗಿರ್ತೀಯ ಅಂತ. ಖಂಡಿತವಾಗ್ಲೂ ಇಲ್ಲ ನಿಸರ್ಗ. ನೀನು ನನ್ನ ಬಿಟ್ಟಿರೋಕ್ ಆಗೋದಿಲ್ಲ, ನನಗೂ ಅಷ್ಟೇ ನಿನ್ನ ಬಿಟ್ಟಿರೋದಕ್ ಆಗೋದಿಲ್ಲ. ತುಂಬಾ ದೊಡ್ಡ ತಪ್ಪು ಡಿಸಿಷನ್ ತಗೊಳಕ್ ನೋಡ್ತಾ ಇದೀಯ ನೀನು. ಏನೋ ಆಗಿದ್ದಾಗೋಯ್ತು, ಸುಮ್ನೆ ಆಗೋಣ ಅನ್ನೋದೇ ಇಲ್ಲ ಅಲ್ವಾ ನೀನು? ಸುಮ್ನ ಆಗೋಣ ಅಂದ್ರೆ ಸುಮ್ನಾಗೋದಕ್ ನೀವೇ ಬಿಡೋದಿಲ್ಲ ಅಲ್ಲ ಸರ್? ಮೊದಲನೇ ಸಲಿ ಮಗು ಬೇಡ ಅಂತೇಳಿ ನಾನು ಎಷ್ಟು ನೋವು ಮಾಡಿದ್ದೆ, ಅದೇ ಮಗುಗೋಸ್ಕರ ನಾನು ಎಷ್ಟು ಹತ್ತು ನೊಂದಿದ್ದೆ. ಆವಾಗೆಲ್ಲ ನಿಮ್ ಕಾಲ್ಗೂ ಬಿದ್ದು ಬೇಡ್ಕೊಂಡಿದ್ದೀನಿ ಈ ತರ ಮಾಡಬೇಡಿ ಅಂತ. ಆಗ ನೀವು ಕೇಳೋದಕ್ಕೆ ರೆಡಿ ಇರ್ಲಿಲ್ಲ. ಹೇಗೋ ಮಾಡಿ ಕನ್ವಿನ್ಸ್ ಆದ್ಮೇಲೆ ವಾಪಸ್ ನನ್ ಮೇಲೆ ಡೌಟ್ ಬಿದ್ರಿ. ಎಷ್ಟು ನೊಂದಿರ್ಬೇಡ ನಾನು. ಇನ್ನು ಮೇಲೆ ಆಗೋದಿಲ್ಲ ಸರ್. ಈ ತರ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ರೆ ಯಾವಾಗ ಸರಿ ಹೋಗೋದು? ಇದ್ರ ಬದಲಾಗಿ ನಾವು ದೂರ ಉಳ್ಕೊಂಡ್ಬಿಡೋಣ. ಓಕೆ ನಿಸರ್ಗ, ಕೀಪ್ ಕ್ವೈಟ್. ಜಾಸ್ತಿ ಮಾತಾಡ್ತಾ ಇದೀಯಾ? ನೀನ್ ಮಾಡ್ತಾ ಇರೋದು ದೊಡ್ಡ ತಪ್ಪು ಕಣೆ. ನೀನೇ ಸಫರ್ ಮಾಡ್ತೀಯ ನೋಡು. ನಾನು ನಿಮ್ ಜೊತೆಗಿದ್ರೆ ಸಫರ್ ಆಗ್ತೀನಿ ಸರ್. ನಿಮ್ಮಿಂದ ದೂರ ಇದ್ರೆ ನಾನು ಚೆನ್ನಾಗೇ ಇರ್ತೀನಿ. ನಿಸರ್ಗ, ಇದೇ ತರ ಹಠ ಮಾಡ್ತಿದ್ರೆ ತುಂಬಾ ಸಫರ್ ಆಗ್ತೀಯಾ? ನನ್ ಮಾತು ಕೇಳು. ಜಾಸ್ತಿ ಇದ್ ಮಾಡ್ತಾ ಇದೀಯ ನೀನು. ಕಂಟ್ರೋಲ್. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಇಲ್ಲ ಸಿದ್ಧಾರ್ಥ್ ಸರ್, ನಾನು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನಿ. ನಿಮ್ ಜೊತೆಗಿದ್ದು ಸಫರ್ ಆಗೋದಕ್ಕಿಂತ ನಿಮ್ಮಿಂದ ದೂರ ಆಗಿ ಸಫರ್ ಆಗ್ತೀನಿ. ಪರವಾಗಿಲ್ಲ, ಒಂಟಿಯಾಗಿ ಎಷ್ಟೋ ಜನ ಹೆಣ್ಮಕ್ಳು ಬದುಕ್ತಾ ಇಲ್ವಾ? ಅವ್ರ ಜೀವನ ಅವ್ರು ಕಟ್ಕೊಂಡಿಲ್ವಾ? ಹೇಗೂ ನನ್ನ ಎಕ್ಸಾಮ್ಸ್ ಮುಗಿತಲ್ವಾ? ಆಯ್ತು, ರಿಸಲ್ಟ್ ಅಂತೂ 100% ಒಳ್ಳೆ ರಿಸಲ್ಟೇ ಬರುತ್ತೆ, ಅದು ನನಗೂ ಗೊತ್ತು. ಸೊ ನನ್ನ ಜೀವನ ನಾನು ನೋಡ್ಕೋತೀನಿ. ವಾಟ್? ನಿನ್ ಜೀವನ ನೀನ್ ನೋಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಿನ್ನ ಓದಿಸಿರೋ ನಾನು, ನಿನ್ನ ಕಾಲೇಜ್ ಕರ್ಕೊಂಡು ಹೋಗಿ ಎಲ್ಲಾ ಫೀಸು ಕೊಟ್ಟು ನಿನ್ನ ನೋಡ್ಕೊಂಡಿರೋ ನಾನು. ನಿನ್ನ ಹೊಟ್ಟೆಲ್ ಬೆಳಿತಾ ಇರೋ ಮಗು ನಂದು. ನಿನ್ಗೆ ಯಾವುದೇ ಅಧಿಕಾರ ಇಲ್ಲ, ನನ್ನನ್ನು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಅಷ್ಟ್ ಹಂಗೂ ಮೀರಿ ನೀನೇನಾದ್ರೂ ನಾನು ಬಿಟ್ಟು ಹೋಗಿದ್ಯಾ ಅಂದ್ರೆ ನಿನಗಂತೂ ನೆಮ್ಮದಿ ಕೊಡಲ್ಲ ನಿಸರ್ಗ. ನೋಡು, ಸುಮ್ಮನೆ ನನ್ನನ್ನ ಕೆಣಕ್ತಾ ಇದೀಯಾ, ಹೇಳದನ್ನ ಹೇಳಿ ನನ್ನ ಟಾರ್ಚರ್ ಮಾಡ್ತಾ ಇದೀಯಾ. ಏನು ನಿಮ್ ಮಗುನ? ಆ ಮಗು ಮೇಲೆ ನನಗೂ ಅಧಿಕಾರ ಇದೆ, ಮರಿಬೇಡಿ. ಮುಚ್ಚೆ ಬಾಯಿ. ಅಧಿಕಾರ ಇದೆಯಂತೆ? ಅಧಿಕಾರ? ಯಾವ ಅಧಿಕಾರ ಇದೆ? ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಅದು ನನ್ನ ಮಗು. ನಿನ್ನ ಹೊಟ್ಟೆಯಲ್ಲಿ ಬೆಳಿತಾರೋ ನನ್ನ ಮಗು ನನ್ನ ಕೊಟ್ಟು ಎಲ್ಲಿಗಾದ್ರೂ ಹೋಗು. ಇಡಿಯಟ್. ಎಷ್ಟು ಸಮಾಧಾನ ಮಾಡಿದ್ರು ನಾನು, ಇಷ್ಟು ದುರಾಂಕಾರ ನಿನ್ಗೆ. ಇಷ್ಟು ಬೇಗ ಬದಲಾಗ್ತೀಯ ಅನ್ಕೊಂಡಿರ್ಲಿಲ್ಲ ನಿಸರ್ಗ. ಒಂದು ಮಾತ್ರ ಸತ್ಯ, ನಿನಗೆ ಯಾವ್ದೋ ಒಂದು ಟೈಮಲ್ಲಿ ನೋವು ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಯಾವಾಗ ನೀನು ನನಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಆದೋ ಆವತ್ತೇ ಡಿಸೈಡ್ ಮಾಡ್ದೆ ಕಣೆ. ಇವತ್ತು ಯಾವತ್ತಿದ್ರು ಈ ಜೀವ ನಿನ್ಗೆ ಅಂತ. ನಿನ್ನ ಬಿಟ್ಟು ಬದುಕೋ ಆಸೆ ನನಗೂ ಇಲ್ಲ. ಡಿಸಿಷನ್ ಕರೆಕ್ಟ್ ಆಗಿ ತಗೋ, ಆಮೇಲೆ ಸಫರ್ ಮಾಡ್ತೀಯಾ? ಏನ್ ಸಿದ್ಧಾರ್ಥ್ ಸರ್, ಹೆದರ್ಸ್ತಾ ಇದೀರಾ ನನ್ನ? ನಾನು ಹೆದರೋಳಲ್ಲ. ಗೊತ್ತು ಗೊತ್ತು ಕಣೆ, ನೀನ್ ಎದ್ರಲ್ಲ ಅಂತ. ಯಾಕಂದ್ರೆ ನಿನ್ಗಷ್ಟು ಧೈರ್ಯ ಬಂದ್ಬಿಟ್ಟಿದೆ. ಏನ್ ಮಾಡೋಣ ಹೇಳು? ಆಯ್ತು ಬಿಡು, ನಿನ್ ಡಿಸಿಷನ್ ನೀನ್ ತಗೊಂಡಿದ್ಯಲ್ಲ, ಅದಕ್ಕೆಲ್ಲ ಪರಿಹಾರ ನಾನ್ ಕೊಡ್ತೀನಿ. ಡೋಂಟ್ ವರಿ. ಈಗ ಬಾಯಿ ಮುಚ್ಕೊಂಡು ನನ್ನ ಜೊತೆ ಹಾಸ್ಪಿಟಲ್ಗೆ ಬಾ. ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೋಬೇಕು, ಟೈಮ್ ಟು ಟೈಮ್ ಊಟ ಮಾಡ್ಬೇಕು, ನಾನು ಹೆಂಗ್ ಹೇಳ್ತೀನೋ ಹಂಗೆ ಕೇಳ್ಬೇಕು. ನನ್ ಮಗು ಹುಟ್ಟೋವರೆಗೂ ನಿನ್ಗೆ ಯಾವ್ದೇ ಅಧಿಕಾರ ಇಲ್ಲ ನನ್ನ ಬಿಟ್ಟು ಹೋಗೋದಕ್ಕೆ. ಏನ್ ಸರ್, ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೀರಾ? ಹೌದು ಕಣೆ, ಹೌದು. ಪ್ರೀತಿ ಮಾಡೋದಕ್ ಬಿಡ್ತಿಲ್ವಲ್ಲ, ಅಧಿಕಾರ ಆದ್ರೂ ಚಲಾಯಿಸ್ತೀನಿ ಬಿಡು. ನಿಮ್ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೆ ಗೊತ್ತಾ? ನೀನು ಪ್ರೀತಿ ಇಟ್ಟಿದ್ದೆ ಅಂತ ಹೇಳ್ತಿದ್ಯಾ? ನಾನು ಯಾವಾಗ್ಲೂ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ಕಣೆ. ನಿನ್ನ ಬಿಟ್ಟು ಒಂದು ಕ್ಷಣನೂ ನಾನು ಇರೋದಿಲ್ಲ. ನನ್ನ ಮಗು ಮೇಲೆ ಅಧಿಕಾರದಿಂದ ಅಂತಾನೆ ಹೇಳ್ತಾ ಇಲ್ಲ, ನಿನ್ನ ಮೇಲೂ ನನಗೆ ಅಧಿಕಾರ ಇದೆ. ನಾನು ತಾಳಿ ಕಟ್ಟಿರೋ ಗಂಡ ಕಣೆ, ಗೊತ್ತಾಯ್ತಾ? ನೀನೇನ್ ಯೋಚನೆ ಮಾಡ್ಬೇಡ, ಆರಾಮಾಗಿರು. ನೀನ್ ನನ್ನ ಜೊತೆನೇ ಇರ್ತೀಯ. ಬಿಟ್ಟು ಹೋಗ್ಲೇಬೇಕು ಅಂದ್ರೆ ಅವಾಗ ಹೇಳ್ತೀನಿ. ಇನ್ನ ಒಂದು ವಿಚಾರ, ನನ್ ಮಗು ಹುಟ್ಟೋವರೆಗೂ ಏನಾದ್ರು ನೀನು ನನ್ನ ಬಿಟ್ಟು ಹೋಗ್ತೀನಿ ಅಂತ ಏನಾದ್ರು ಮಾತಾಡಿದೀವಿ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನೋಡ್ ನಿಸರ್ಗ, ಕೆಟ್ಟ ಟೈಮ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಅದನ್ನ ಯಾವ ತರ ನಿಭಾಯಿಸ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಒಳ್ಳೆ ರೀತಿಯಾಗಿ ನಿಭಾಯಿಸಿದ್ರೆ ಬಚಾವ್ ಆಗ್ತೀವಿ. ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಟ್ಟ ರೀತಿಯಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಂಡಿದೀವಿ ಅಂದ್ರೆ ದೇವರಾಣಿಗೂ ಹೇಳ್ತಾ ಇದೀನಿ, ಯಾರು ಸರ್ವೈವ್ ಆಗಲ್ಲ. ನೀನು ಕೂಡ ಅದನ್ನೇ ಮಾಡ್ತಾ ಇದೀಯ. ಎಷ್ಟು ಸಲ ಅಂತ ಮೋಸ ಹೋಗ್ಲಿ ಸರ್ ನಾನು? 1 ಸಲನ 2 ಸಲನ?
ಮದ್ವೆ ಆದ್ಮೇಲೆ ಚೆನ್ನಾಗೇ ನೋಡ್ಕೊಂಡ್ರಿ. ಆಮೇಲೆ ಯಾರೋ ನಿಮ್ ಫ್ರೆಂಡ್ ನಿಸರ್ಗನ ಇಷ್ಟಪಡ್ತಿದ್ದೀನಿ, ಅದು ನೀನಲ್ಲ ಅಂತ ಮತ್ತೆ ನೋವು ಕೊಟ್ರಿ. ಅದಾದ್ಮೇಲೆ ನನಗ್ ಮಗು ಬೇಡ ಅಂದ್ರಿ. ಅದಾದ್ಮೇಲೆ ನೀನಾಗ್ ನೀನೇ ಮಗುನ್ ಸಾಯ್ಸಕ್ ನೋಡ್ತಿದ್ಯಾ ಅಂತ ಅಪವಾದ ಹಾಕಿದ್ರಿ. ಮತ್ತೆ ಎಷ್ಟು ಸಲ ಅಂತ ನಾನು ನಿಮ್ಮನ್ನ ಕ್ಷಮಿಸ್ಕೊಂಡ್ ಬರ್ಲಿ ಅಲ್ವಾ? ನೀವೇ ಯೋಚನೆ ಮಾಡಿ, ನನ್ ಜಾಗದಲ್ಲಿದ್ದು ಒಂದು ಹೆಣ್ಣು ಎಷ್ಟು ಅಂತ ಸಹಿಸ್ಕೊತಾಳೆ. ಓಹೋ, ನೀನ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಮಾತಾಡ್ತಿದ್ಯಾ? ಪ್ರತಿ ಸಲ ತಪ್ಪಾದಾಗ್ಲು ಅದ್ರಲ್ಲಿ ನನ್ ತಪ್ಪು ಯಾವ್ದೂ ಇರ್ಲಿಲ್ಲ. ಕರೆಕ್ಟಾಗಿ ಯೋಚನೆ ಮಾಡಿ ನೋಡು. ನನ್ ತಪ್ಪಿಲ್ಲ ಅಂದ್ರೂ ಸಾರಿ ಕೇಳಿ ನಿನ್ನ ಕ್ಷಮೆ ಕೇಳಿದೀನಿ. ಅಷ್ಟು ಮಾತ್ರ ಮಾನವೀಯತೆ ನನಗಿದೆ. ಅದು ನಿನ್ಗಿಲ್ಲ ಅಂತ ಯಾಕೋ ಇವಾಗ ನನಗನ್ನಿಸ್ತಿದೆ. ನೋಡು ನಿಸರ್ಗ, ನೀನ್ ಇವಾಗ ಯಾವುದೇ ರೀತಿ ಡಿಸಿಷನ್ ತಗೊಳೋದಕ್ಕೆ ನಾನು ಬಿಡೋದಿಲ್ಲ. ಯಾಕ್ ಗೊತ್ತಾ? ನಿನಗೆ ನನ್ನ ಬಿಟ್ಟಿರೋದಕ್ಕಾಗೋದಿಲ್ಲ, ನನಗೂ ಅಷ್ಟೇ ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ. ಸೊ ಪ್ಲೀಸ್, ಸುಮ್ಮನೆ ನನ್ನ ಮಾತು ಕೇಳಿದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಹಂಗ್ ನೋಡ್ತಿದ್ಯಾ? ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತನಾ? ನಿನಗೂ ಗೊತ್ತು ನನ್ನ ಕೋಪದ ಬಗ್ಗೆ. ನನಗ್ ಕೋಪ ಬಂದ್ರೆ ಏನ್ ಮಾಡೋದಕ್ಕೂ ಹೆಸಲ್ಲ ನಾನು. ಸೊ ಪ್ಲೀಸ್ ಅರ್ಥ ಮಾಡ್ಕೊ. ಪ್ರೀತಿಯಿಂದ ಹೇಳಿ ನೋಡಿದೀನಿ, ಮತ್ತೆ ನನ್ನನ್ನ ಮಾನ್ಸ್ಟರ್ ಮಾಡ್ಬೇಡ. ಸರಿ ಬಾ, ಆಯ್ತು ಹೋಗೋಣ. ಇಲ್ಲಿ ಕರ್ಕೊಂಡ್ ಬಂದಿದ್ದು ಇದನ್ನೆಲ್ಲ ಮಾತಾಡೋದಕ್ಕೆನಾ? ಹೌದು ನನ್ ಚಿನ್ನ, ನಿನ್ನ ನೋಡೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಕಾರಲ್ಲಿ ಕೂತಿದ್ರೆ ನಿನ್ ಮುಖ ನೋಡ್ಕೊಂಡು ಡ್ರೈವಿಂಗ್ ಹೆಂಗ್ ಮಾಡ್ಲಿ? ನಿನ್ ಮುಖ ನೋಡ್ಕೊಂಡೇ ಮಾತಾಡ್ಬೇಕು ಅನ್ನಿಸ್ತು. ಸೊ ಇಲ್ಲಿಗೆ ಬಂದ್ವಿ ಅಷ್ಟೇ. ಡೋಂಟ್ ವರಿ, ಜಾಸ್ತಿ ಟೆನ್ಷನ್ ಪಡ್ಬೇಡ ಚಿನ್ನ, ಪ್ಲೀಸ್ ಬಾ ಹೋಗೋಣ. ಛೆ, ಅರ್ಥನೇ ಆಗ್ತಿಲ್ವಲ್ಲ ಸಿದ್ಧಾರ್ಥ್. ಕನ್ಫ್ಯೂಸ್ ಮಾಡ್ತಿದ್ದೀರಾ ನೀವು ನನ್ಗೆ. ಏನ್ ಮಾಡ್ಲಿ ನಾನು? ಕೋಪ ಮಾಡ್ಕೊಂಡಾಗ ಒಳ್ಳೆ ರಾಕ್ಷಸನ್ ತರ ಆಡ್ತೀರಾ, ಇಲ್ಲ ಅಂದ್ರೆ ಅಮೂಲ್ ಬೇಬಿ ತರ ಇರ್ತೀರಾ. ಯಾವ್ದನ್ ಕನ್ಸಿಡರ್ ಮಾಡ್ಲಿ ನಾನು? ಬಾ ನನ್ನ ಹೆಂಡ್ತಿ, ತುಂಬಾ ಯೋಚನೆ ಮಾಡ್ಬೇಡ. ನಾನೇನು ನಿನ್ ಮಾನ್ಸ್ಟರ್ ಅಲ್ಲ, ನನಗೂ ಮನುಷ್ಯತ್ವ ಅನ್ನೋದಿದೆ. ಬೇಗ ಬಾ. ಥು, ಇವ್ರ ಕಿವಿ ಮಾತ್ರ ಶಾರ್ಪ್ ಆಗಿದೆ, ಎಷ್ಟು ದೂರ ಇದ್ರು ಕೇಳಿಸ್ಕೊತಾರೆ. ನೋಡಿಮ್ಮ, ನಿಮ್ ಮಗು ತುಂಬಾ ಚೆನ್ನಾಗೇ ಇದೆ. ಸೊ ಇನ್ನ ಡೆವಲಪ್ ಆಗೋದು ಬಾಕಿ ಇದೆ. ಸೊ ಸಿದ್ಧಾರ್ಥ್, ಬೇಕಾದ್ರೆ ನೀವು ಗಮನಿಸಬಹುದು. ಡಾಕ್ಟರ್, ಇಲ್ಲಿ ನನ್ ಮಗು ಯಾವ್ದು ಕಾಣಿಸ್ತಾನೆ ಇಲ್ವಲ್ಲ? ಅಂದ್ರೆ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ ಬಿಡಿ ಸರ್. ಅಂದ್ರೆ ನಿಮ್ ಮಗು ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿದೆ, ಓಕೆ. ಅಲ್ಲಿ ಏನೋ ತರ ಕಾಣಿಸ್ತಿದೆಯಲ್ವಾ ರೌಂಡ್ಗೆ, ಅದೇನಾ ನನ್ ಮಗು? ಅದಲ್ಲ ಸರ್, ಸಣ್ಣದಾಗಿದೆ ನೋಡಿ. ಸಣ್ಣದಾಗಿ ಕಡಲೆ ಬೀಜ ತರ ಇದೆಯಲ್ಲ, ಅದೇನಾ ನನ್ ಮಗು? ಕಡಲೆ ಬೀಜನ? ಓಕೆ ಓಕೆ, ಏನಾದ್ರೂ ತಿಳ್ಕೊಳ್ಳಿ. ಸೊ ಕರೆಕ್ಟ್, ಕಡಲೆ ಬೀಜ ಶೇಪ್ ಅಲ್ಲಿ ಇದೆಯಲ್ವಾ, ಅದೇ ನಿಮ್ ಮಗು. ವಾವ್, ಎಷ್ಟು ಮುದ್ದಾಗಿದೆ ಅಲ್ವಾ ನನ್ ಮಗು? ಮುದ್ದಾಗಿದ್ಯಾ? ಓಕೆ ಓಕೆ. ನಿಮ್ ಮಗು ನೋಡಿ ಎಷ್ಟು ಮುದ್ದಾಗಿದೆ ಅಂತ. ನೋಡಿ ನಿಸರ್ಗ ಅವ್ರೆ, ನಿಮ್ಗೆ ಯಾವ ತರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ? ವಾಮಿಟಿಂಗ್ಸ್, ಸುಸ್ತಾಗೋದು ಜಾಸ್ತಿ ಇದೆಯಾ? ವಾಮಿಟಿಂಗ್ ಏನಿಲ್ಲ ಡಾಕ್ಟರ್, ಸುಸ್ತಾಗುತ್ತೆ ನಾರ್ಮಲ್ ಆಗಿ. ಮತ್ತೆ ನನಗೇನು ಗೊತ್ತಾಗ್ತಾ ಇಲ್ಲ, ನನ್ನ ಹೊಟ್ಟೆಯಲ್ಲಿ ಆತರ ಏನ್ ಮೂಮೆಂಟ್ಸ್ ಕಾಣಿಸ್ತಿಲ್ಲ. ಓ ಮೈ ಗಾಡ್ ನಿಸರ್ಗ, ಇವಾಗ ಏನು ಮೂಮೆಂಟ್ಸ್ ಕಾಣಿಸೋದಿಲ್ಲಮ್ಮ, ತುಂಬಾ ಟೈಮ್ ಬೇಕು ಅದಕ್ಕೆ. ನಿನ್ಗೆ ಇನ್ನ ಇವಾಗ 2 ತಿಂಗಳು ತುಂಬಿದೆ ಅಲ್ವಾ? ಸೊ ಇವಾಗ ಹೆಂಗ್ ಮೂಮೆಂಟ್ಸ್ ಕಾಣಿಸುತ್ತೆ? ಇನ್ನ ಹಾರ್ಟ್ ಬೀಟ್ ಇರುತ್ತೆ ಅಷ್ಟೇ. ಸೊ ಅದನ್ನು ಕೇಳಿಸೋದಿಲ್ಲ. ಓಕೆ, ಕಣ್ಣು ಕಿವಿ ಮೂಗು ಎಲ್ಲ ಬರೋದು ಟೈಮ್ ಆಗುತ್ತೆ. ಹತ್ತತ್ರ 5 ಮಂತ್ಸ್ ಆದ್ಮೇಲೆ ನಿಮ್ಗೆ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಹೊಟ್ಟೆಯಲ್ಲಿ ಮಗು ಮೂಮೆಂಟ್ ಮಾಡುತ್ತಾ? ಅಂದ್ರೆ ನಾವ್ ಹೇಳೋದೆಲ್ಲ ಕೇಳಿಸ್ಕೊಳುತ್ತಾ? ಸಿದ್ಧಾರ್ಥ್, ಏನ್ ಚಿಕ್ಕ ಮಕ್ಕಳ ತರ ಮಾತಾಡ್ತೀರಾ? ಅಷ್ಟು ದೊಡ್ಡ ಪ್ರೊಫೆಸರ್ ನೀವು. ಕಮಾನ್ ಡಾಕ್ಟರ್, ಅಲ್ಲ ಎಷ್ಟೇ ದೊಡ್ಡ ಪ್ರೊಫೆಸರ್ ಆದ್ರೂ ನನ್ ಮಗು ನನ್ ತಂದೆ ಅಲ್ವಾ? ಅದ್ರ ಜೊತೆಗೆ ನಾನು ಮಗುನೇ ಅಲ್ವಾ? ಓ ಸೋ ಕ್ಯೂಟ್ ಸಿದ್ಧಾರ್ಥ್. ಇಟ್ಸ್ ಓಕೆ, ನಿಮ್ ಮಗು ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಲ್ವಾ? ಐ ಆಮ್ ವೆರಿ ಹ್ಯಾಪಿ. ನಿಸರ್ಗ, ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ. ನೋಡು, ನಿನ್ ಮಗು ಇನ್ನ ಅಷ್ಟು ಚಿಕ್ಕದಿದೆ, ಆಗ್ಲೇ ಎಷ್ಟು ಪ್ರೀತಿಸ್ತಾ ಇದಾರೆ ಸಿದ್ಧಾರ್ಥ್ ಅವ್ರಂತ. ಡಾಕ್ಟರ್ ಹೇಳಿ ಪ್ಲೀಸ್, ನನ್ ಮಗುಗೆ ನಾನು ಏನ್ ಹೇಳಿದ್ರು ಕೇಳಿಸುತ್ತಾ? ನೋ ನೋ ಸಿದ್ಧಾರ್ಥ್, ಈಗೇನು ಕೇಳಿಸೋದಿಲ್ಲ. ಸೊ ಮೇ ಬಿ ಆಫ್ಟರ್ 6 ಮಂತ್ಸ್ ಕೇಳಿಸುತ್ತೆ. ಅಂದ್ರೆ ಅದು ಕೇಳಿಸ್ಕೊಂಡು ಅರ್ಥ ಏನ್ ಮಾಡ್ಕೊಳೋದಿಲ್ಲ, ಹೊರಗಡೆ ಬರೋ ಸೌಂಡ್ಸ್ ವೈಬ್ರೇಷನ್ ಅದಕ್ಕೆ ಅರ್ಥ ಆಗುತ್ತೆ. ಹೌದಾ? ಥ್ಯಾಂಕ್ ಯು ಡಾಕ್ಟರ್. ನನಗಂತೂ ಎಕ್ಸೈಟ್ಮೆಂಟ್ ತಡೆಯಕ್ಕೆ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ನನ್ ಮಗು, ಮುದ್ದಾಗಿದೆ ಅಲ್ವಾ? ನಿಮ್ ಮಗು ತುಂಬಾ ಮುದ್ದಾಗಿದೆ. ಮತ್ತೆ ಡಾಕ್ಟರ್, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ತಿನ್ಬೇಕು ಎಲ್ಲ ಪ್ಲೀಸ್ ಡೀಟೇಲ್ಡ್ ಆಗಿ ನನ್ಗೆ ಹೇಳಿ. ನನ್ಗೆ ಇದ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ಅಲ್ವಾ? ಯಾಕೆ ಸಿದ್ಧಾರ್ಥ್, ನಿಮ್ ಮನೇಲಿ ದೊಡ್ಡವ್ರು ಯಾರು ಇಲ್ವಾ? ನಿಸರ್ಗನ ಅವ್ರು ನೋಡ್ಕೋತಿಲ್ವಾ? ಅಯ್ಯೋ ಹಾಗೇನಿಲ್ಲ ಡಾಕ್ಟರ್, ಎಲ್ಲರೂ ಇದಾರೆ. ಅಂದ್ರೆ ಎಲ್ಲಾ ಟೈಮಲ್ಲಿ ಎಲ್ಲರೂ ಅವೈಲಬಿಲಿಟಿ ಇರಲ್ವಲ್ಲ. ಏನಾದ್ರೂ ಬೇಕು ಬೇಡಗಳು ನಾನು ತಿಳ್ಕೊಂಡಿದ್ರೆ ಒಳ್ಳೇದಲ್ವಾ? ನಿಸರ್ಗನ್ನ ಚೆನ್ನಾಗಿ ನೋಡ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಓಕೆ ಸಿದ್ಧಾರ್ಥ್, ಎಲ್ಲ ಹೇಳ್ತೀನಿ, ಬನ್ನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಿಸರ್ಗ, ನಿಧಾನವಾಗಿ ಎದ್ದು ಕುತ್ಕೊಳ್ಳಿ. ಒಂದು 5-10 ಮಿನಿಟ್ಸ್ ಬರ್ತೀನಿ. ಓಕೆ ಡಾಕ್ಟರ್. ಸಿದ್ಧಾರ್ಥ್ ಸರ್, ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಮಗು ಮೇಲೆ. ನಿಜವಾಗ್ಲು ನಾನು ಅನ್ಕೊಂಡೇ ಇರ್ಲಿಲ್ಲ ನೀವು ಇಷ್ಟೆಲ್ಲ ಖುಷಿ ಪಡ್ತೀರಾ ಅಂತ. ಒಳ್ಳೆ ಮಗು ತರ ಫೀಲ್ ಮಾಡ್ತಿದ್ದೀರಾ. ನಾನೇ ತಪ್ಪು ತಿಳ್ಕೊಂಡ.
ತಪ್ಪು ಎಲ್ಲರೂ ಮಾಡ್ತಾರೆ ಅಲ್ವಾ? ನೀವು ಅಂತ ದೊಡ್ಡ ತಪ್ಪೇನ್ ಮಾಡಿಲ್ಲ ಬಿಡಿ. ಐಮ್ ರಿಯಲಿ ಸಾರಿ ಸರ್. ತುಂಬಾ ಕಾಡಿಸ್ಬಿಟ್ಟೆ, ತುಂಬಾ ನೋಯಿಸ್ಬಿಟ್ಟೆ. ನೀವು ಇಷ್ಟೆಲ್ಲ ಎಕ್ಸೈಟ್ ಆಗ್ತೀರಾ ಅಂತಾನೆ ಗೊತ್ತಿರ್ಲಿಲ್ಲ. ಇವತ್ತು ಹಾಸ್ಪಿಟಲ್ಗೆ ನೀವು ಕರ್ಕೊಂಡ್ ಬಂದಿರ್ಲಿಲ್ಲ ಅಂದಿದ್ರೆ ತುಂಬಾ ಮಿಸ್ ಮಾಡ್ಕೋತಿದ್ರಿ ಅಲ್ವಾ ನೀವು? ಪಾಪ ನೀವು. ಇದ್ರಲ್ಲಿ ನನ್ ಮಗು ಶೇಪ್ ಏನು ಕಾಣಿಸ್ತಾನೆ ಇಲ್ಲ, ಆದ್ರೂ ನನ್ ಮಗು ಮುದ್ದಾಗಿದೆ ಅಲ್ವಾ ಅಂತ ಇದಾರೆ. ಅಯ್ಯೋ ಸಿದ್ಧಾರ್ಥ್ ಸರ್, ಎಷ್ಟು ಫನ್ನಿ ಅಲ್ವಾ? ಅಷ್ಟು ದೊಡ್ಡ ಪ್ರೊಫೆಸರ್, ಸಾವಿರಾರು ಮಕ್ಕಳಿಗೆ ಪಾಠ ಮಾಡ್ತೀರಾ, ಆದ್ರೂ ಈ ವಿಚಾರದಲ್ಲಿ ಸಣ್ಣ ಮಕ್ಕಳ ತರ ಆಡ್ತಿರಲ್ಲ ಸಿದ್ಧಾರ್ಥ್ ಸರ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜವಾಗ್ಲು ನಿಮ್ ಮೇಲೆ ಎಷ್ಟು ಕರುಣೆ ಬರ್ತಿದೆ ಗೊತ್ತಾ ನನ್ಗೆ?